ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ರಸಪ್ರಶ್ನೆ ಸಂಚಿಕೆ 140ಕ್ಕೆ ಸುಸ್ವಾಗತ. ನಿನ್ನೆ ದಿವಸ ನಾವು ಕಾರ್ಯನಿರ್ವಹಣಾ ಸಂಸ್ಥೆಗಳು ಎನ್ನುವಂಥದ್ದು ಭಾರತದ ಮತ್ತು ಕರ್ನಾಟಕದ ಪ್ರಮುಖ ಕಾರ್ಯನಿರ್ವಹಣಾ ಸಂಸ್ಥೆಗಳ ಬಗ್ಗೆ ಇದು ಭಾಗ 2 ಆಗಿರುತ್ತೆ. ಹಾಗಾದ್ರೆ ಬನ್ನಿ ನೋಡೋಣ ಮಾಹಿತಿಯನ್ನು. ಇಲ್ಲಿ CISF ಅಂತಕ್ಕಂಥದ್ದು ಸ್ನೇಹಿತರೆ, CISF ಇದರ ಒಂದು ವಿಸ್ತೃತ ರೂಪ ಏನಂತಂದರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತಕ್ಕಂಥದ್ದು. ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಸ್ಥಾಪನೆ ಆಗಿದ್ದಂಥದ್ದು ಮಾರ್ಚ್ 10, 1969ರಂದು. ಇದರ ಒಂದು ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಕಂಡುಬರುತ್ತೆ ಸ್ನೇಹಿತರೆ. ಇದರ ವಿಶೇಷತೆ ಏನು ಅಂದರೆ ಇದು ಪ್ರಪಂಚದ ಅತಿ ದೊಡ್ಡ ಕೈಗಾರಿಕಾ ಭದ್ರತಾ ಪಡೆ ಆಗಿರುತ್ತೆ. ಅತಿ ದೊಡ್ಡ ಕೈಗಾರಿಕಾ ಭದ್ರತಾ ಪಡೆ. ಇನ್ನು ನೆಕ್ಸ್ಟು ಕೇಂದ್ರ ತಂಬಾಕು ಸಂಶೋಧನಾ ಸಂಸ್ಥೆ, CTRI ಅಂತ ಕರಿತೀವಿ. CTRI ಇದರ ಒಂದು ಸ್ಥಾಪನೆ ಆಗಿದ್ದು 1947ರಲ್ಲಿ ಆಂಧ್ರ ಪ್ರದೇಶದ ರಾಜ್ ಮುಂಡ್ರಿ ಎನ್ನುವಂಥಲ್ಲಿ ಇದರ ಒಂದು ಪ್ರದೇಶ ಕಂಡುಬರ್ತದೆ ಅನ್ನುವಂಥದ್ದು. ಆಂಧ್ರ ಪ್ರದೇಶದ ರಾಜ್ ಮುಂಡ್ರಿ ಎನ್ನುವಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಕಂಡುಬರುತ್ತೆ. ಇನ್ನು ನೆಕ್ಸ್ಟು ಭಾರತೀಯ ತೈಲ ನಿಗಮ, ಇದನ್ನು ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಕರಿತೀವಿ, ಹೌದಾ. ಸೊ ಇದು ಸ್ಥಾಪನೆ ಆಗಿರುವಂಥದ್ದು ಆಗಸ್ಟ್ 14, 1956ರಲ್ಲಿ. ಕೇಂದ್ರ ಕಚೇರಿ ಡೆಹ್ರಾಡೂನ್ನಲ್ಲಿ ಕಂಡುಬರುತ್ತೆ. ಭಾರತೀಯ ಕಬ್ಬು ಸಂಶೋಧನಾ ಸಂಸ್ಥೆ, IISR ಅಂತ ಕರಿತೀವಿ. ಇದರ ಒಂದು ಫುಲ್ ಫಾರ್ಮ್ ಏನು ಅಂತಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಶುಗರ್ ಕೇನ್ ರಿಸರ್ಚ್ ಅಂತಕ್ಕಂಥದ್ದು. ಇದರ ಒಂದು ಕೇಂದ್ರ ಕಚೇರಿ ಲಕ್ನೋದಲ್ಲಿ ಕಂಡುಬರುತ್ತೆ. 1957ರಲ್ಲಿ ಸ್ಥಾಪನೆ ಆಯಿತು. ಇದರ ಉದ್ದೇಶ ಏನು ಅಂದರೆ ಕಬ್ಬಿಗೆ ಸಂಬಂಧಿಸಿದಂತೆ ಸಂಶೋಧನೆಗಳು ಮತ್ತು ಗುಣಮಟ್ಟವನ್ನು ಹೆಚ್ಚಿಸುವ ಉದ್ದೇಶದಿಂದ ಇದನ್ನು ಸ್ಥಾಪನೆ ಮಾಡಲಾಗಿದೆ ಎನ್ನುವಂಥದ್ದು. ನಂತರ ಸ್ನೇಹಿತರೆ ಕೇಂದ್ರ ಅಕ್ಕಿ ಸಂಶೋಧನಾ ಸಂಸ್ಥೆ ಅಂತಕ್ಕಂಥದ್ದು CRRI ಅಂತ ಕರಿತೀವಿ. CRRI ಸೆಂಟ್ರಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಕರಿತೀವಿ. ಸೊ ಇದು ಏಪ್ರಿಲ್ 27, 1946ರಲ್ಲಿ ಸ್ಥಾಪನೆ ಆಯಿತು. ಒರಿಸ್ಸಾದ ಕಟಕ್ನ ವಿದ್ಯಾಧರ್ಪುರ್ ಗ್ರಾಮದಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಕಂಡುಬರುತ್ತೆ. ಸೊ ಇದು ಭಾರತೀಯ ಕೃಷಿ ಪರಿಷತ್ತಿನ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು. ಇನ್ನು ಭತ್ತದ ತಳಿಗಳನ್ನು ಅಭಿವೃದ್ಧಿಗೊಳಿಸುವುದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ನಂತರ ಸ್ನೇಹಿತರೆ ಭಾರತೀಯ ಪಶು ಸಂಶೋಧನಾ ಸಂಸ್ಥೆ ಅಂತಕ್ಕಂಥದ್ದು, ಇದನ್ನು ಇಂಡಿಯನ್ ವೆಟರ್ನರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಕರಿತೀವಿ. 1889ರಲ್ಲಿ ಇದು ಸ್ಥಾಪನೆ ಆಯಿತು. ಇನ್ನು ಉತ್ತರ ಪ್ರದೇಶದ ಬರೇಲಿಯಲ್ಲಿ ಇದು ಕಂಡುಬರುವಂಥದ್ದು. ಇನ್ನು ಪ್ರಾದೇಶಿಕ ಕಚೇರಿಗಳು ಕೂಡ ಕಂಡುಬರ್ತವೆ. ಎಲ್ಲಿ ಅಂತಂದರೆ ಬೆಂಗಳೂರು, ಭೋಪಾಲ್, ಶ್ರೀನಗರ, ಕೋಲ್ಕತ್ತಾ, ಮುಕ್ತೇಶ್ವರ್ ಮತ್ತು ಕಾಲಂಪುರ ಎನ್ನುವಲ್ಲಿ. ನಂತರ ಭಾರತೀಯ ಸೆಣಬು ಮತ್ತು ನಾರಿನ ಸಂಶೋಧನಾ ಸಂಸ್ಥೆ ಅಂತಕ್ಕಂಥದ್ದು CRIJF ಅಂತ ಕರಿತೀವಿ. ಇದ್ರ ಫುಲ್ ಫಾರ್ಮ್ ಏನಂತಂದರೆ ಸೆಂಟ್ರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಫಾರ್ ಜೂಟ್ ಆ್ಯಂಡ್ ಅಲೈಡ್ ಫೈಬರ್ಸ್ ಅಂತಕ್ಕಂಥದ್ದು, ಹೌದಾ. ಜೂಟ್ ಆ್ಯಂಡ್ ಅಲೈಡ್ ಫೈಬರ್ಸ್ ಅಂತಕ್ಕಂಥದ್ದು ಸ್ಥಾಪನೆ ಆಗಿರುವಂಥದ್ದು 1947ರಲ್ಲಿ. ಕಲ್ಕತ್ತಾದ ಬಾರಾಕ್ಪುರ್ನಲ್ಲಿ ಈ ಒಂದು ಸಂಸ್ಥೆ ಸ್ಥಾಪನೆ ಆಗಿರುತ್ತೆ. ಇಲ್ಲಿ ನೋಡ್ಬೋದು, ಇದು ಅದರ ಒಂದು ಲೋಗೋ ಆಗಿರುತ್ತೆ ಸ್ನೇಹಿತರೆ. ನಂತರದಲ್ಲಿ NCAOR ಅಂತ ಕರಿತೀವಿ, ಅಂದರೆ ರಾಷ್ಟ್ರೀಯ ಅಂಟಾರ್ಟಿಕಾ ಮತ್ತು ಸಾಗರ ಸಂಶೋಧನಾ ಕೇಂದ್ರ ಅಂತ ಕರಿತೀವಿ. ಇದು ಅದರ ಒಂದು ಚಿಹ್ನೆ ಆಗಿರುತ್ತೆ. ನ್ಯಾಷನಲ್ ಸೆಂಟರ್ ಫಾರ್ ಅಂಟಾರ್ಟಿಕ್ ಆ್ಯಂಡ್ ಓಷನ್ ರಿಸರ್ಚ್ ಅಂತ ಇದನ್ನು ಕರೆಯಲಾಗುತ್ತೆ. ಮೇ 25, 1998ರಲ್ಲಿ ಸ್ಥಾಪನೆ ಆಗಿರುವಂಥದ್ದು. ಕೇಂದ್ರ ಸ್ಥಳ ವಾಸ್ಕೋಡಿಗಾಮ, ಗೋವಾದ ವಾಸ್ಕೋಡಿಗಾಮ ಇದರ ಒಂದು ಕೇಂದ್ರ ಸ್ಥಳವಾಗಿರುತ್ತೆ. ಭಾರತ ಸರ್ಕಾರ ಅಂಟಾರ್ಟಿಕಾ ಖಂಡದಲ್ಲಿ ಸ್ಥಾಪಿಸಿರುವಂತಹ ಸಂಶೋಧನಾ ಸಂಸ್ಥೆಯನ್ನು ನಿರ್ವಹಿಸುವ ಹಾಗೂ ಭಾರತೀಯ ಅಂಟಾರ್ಟಿಕ್ ಕಾರ್ಯಕ್ರಮದ ಆಡಳಿತ ಜವಾಬ್ದಾರಿಯನ್ನು ಹೊಂದಿರುವಂಥದ್ದು ಇದರ ಪ್ರಮುಖ ಉದ್ದೇಶ. ನಂತರ ಸ್ನೇಹಿತರೆ ಕೇಂದ್ರ ಔಷಧ ಸಂಶೋಧನಾ ಸಂಸ್ಥೆ ಅಂತಕ್ಕಂಥದ್ದು CDRI ಅಂತ ಕರಿತೀವಿ. ಇದ್ರ ಫುಲ್ ಫಾರ್ಮ್ ಏನಂದರೆ ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಕರಿತೀವಿ. ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತೇಳಿ ಸ್ಥಾಪನೆ ಆಗಿರುವಂಥದ್ದು ಫೆಬ್ರವರಿ 17, 1951ರಲ್ಲಿ. ಇದು ಇರುವಂತಹ ಸ್ಥಳ ಅಂತಂದರೆ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಕಂಡುಬರುತ್ತೆ, ಹೌದಾ. ಇನ್ನು ವೈದ್ಯಕೀಯ ಸಂಶೋಧನೆ ಕೈಗೊಳ್ಳಲು ಮತ್ತು ಇತ್ತೀಚಿನ ಔಷಧಿಗಳನ್ನು ತಯಾರಿಸುವಂತಹ ತಂತ್ರಜ್ಞಾನ ಮತ್ತು ವಿಧಾನಗಳನ್ನು ಅಭಿವೃದ್ಧಿಪಡಿಸುವುದು ಇದರ ಮುಖ್ಯ ಉದ್ದೇಶವಾಗಿರುತ್ತೆ. ನಂತರದಲ್ಲಿ IMD ಅಂತ ಕರಿತೀವಿ, ಅಂದರೆ ಭಾರತೀಯ ಹವಾಮಾನ ಇಲಾಖೆ, ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅಂತ ಇದನ್ನು ಕರೆಯಲಾಗುತ್ತೆ. 1889ರಲ್ಲಿ ಸ್ಥಾಪನೆ ಆಯಿತು. ಕೇಂದ್ರ ಸ್ಥಳ ದೆಹಲಿಯಲ್ಲಿ ಕಂಡುಬರುತ್ತೆ. ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಗಳಲ್ಲಿ ಉಂಟಾಗುವಂತಹ ಚಂಡಮಾರುತಗಳ ಬಗ್ಗೆ ಮಾಹಿತಿ ಮತ್ತು ಮುನ್ನೆಚ್ಚರಿಕೆಯನ್ನು ನೀಡುವಂಥದ್ದು ಈ ಒಂದು ಸಂಸ್ಥೆಯಾಗಿರುತ್ತೆ. ಮುಂಬೈ, ಚೆನ್ನೈ, ಕೋಲ್ಕತ್ತಾ, ನಾಗ್ಪುರ್, ಗೌಹಾಟಿ ಮತ್ತು ನವದೆಹಲಿಯಲ್ಲಿ ಇದರ ಒಂದು ಪ್ರಾದೇಶಿಕ ಕಚೇರಿಗಳು ಕೂಡ ಕಂಡುಬರ್ತವೆ. ಇದರ ಉದ್ದೇಶ ರಾಷ್ಟ್ರೀಯ ಸಾಗರ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವುದಾಗಿದೆ. ಓಕೆ. ನಂತರದಲ್ಲಿ ಸ್ನೇಹಿತರೆ ಯುರೇನಿಯಂ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತಕ್ಕಂಥದ್ದು UCIL ಅಂತ ಕರಿತೀವಿ.
UCIL ಅಂದರೆ ಯುರೇನಿಯಂ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತೇಳಿ ಅಕ್ಟೋಬರ್ 4, 1967ರಲ್ಲಿ ಸ್ಥಾಪನೆ ಆಯಿತು. ಜಾರ್ಖಂಡ್ನ ಸಿಂಗ್ಭೂಮ್ ಇದರ ಒಂದು ಕೇಂದ್ರ ಸ್ಥಾನವಾಗಿರುತ್ತೆ. ಯುರೇನಿಯಂ ಅದಿರಿನ ಗಣಿಗಾರಿಕೆ ಮತ್ತು ಅವುಗಳ ಶುದ್ಧೀಕರಣಕ್ಕೆ ಸಂಬಂಧಿಸಿದ ಜವಾಬ್ದಾರಿ ಇದು ಹೊಂದಿರುವಂಥದ್ದು. ಭಾರತ್ ಪೆಟ್ರೋಲಿಯಂ ಅಂದರೆ BPCL ಅಂತ ಸ್ನೇಹಿತರೆ, ಅಂದರೆ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಅನ್ನುವಂಥದ್ದು ಸ್ಥಾಪನೆ ಆಗಿರುವಂಥದ್ದು 1976ರಲ್ಲಿ. ಇದರ ಒಂದು ಕೇಂದ್ರ ಕಚೇರಿ ಮುಂಬೈನಲ್ಲಿ ಕಂಡುಬರುತ್ತೆ. ಪೆಟ್ರೋಲಿಯಂ ಉತ್ಪನ್ನಗಳ ಶುದ್ಧೀಕರಣ ಮತ್ತು ಮಾರಾಟ ಮಾಡುವಂಥದ್ದು ಈ ಒಂದು ಸಂಸ್ಥೆಯ ಪ್ರಮುಖ ಉದ್ದೇಶವಾಗಿರುತ್ತೆ. ಇದು ನೋಡಬಹುದು, ಈ ಒಂದು ಲೋಗೋ ಆಗಿರ್ಬೋದು, ಈ ಒಂದು ಚಿಹ್ನೆ ನೀವು ಸಾಕಷ್ಟು ಬಾರಿ ನೋಡಿರ್ತೀರ, ಹೌದಾ? ಸೊ ಇದು ಈ ಒಂದು ಭಾರತ್ ಪೆಟ್ರೋಲಿಯಂದ ಒಂದು ಲೋಗೋ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟು ಹಿಂದೂಸ್ತಾನ್ ಪೆಟ್ರೋಲಿಯಂ ಅನ್ನುವಂಥದ್ದು ದೇಶದ ಅತಿ ದೊಡ್ಡ ಒಂದು ಸಂಸ್ಥೆ ಅಂತ ಕೂಡ ಹೇಳ್ತೀವಿ. ಹಿಂದೂಸ್ತಾನ್ ಪೆಟ್ರೋಲಿಯಂ ಅನ್ನುವಂಥದ್ದು ಸ್ಥಾಪನೆ ಆಗಿರುವಂಥದ್ದು 1974ರಲ್ಲಿ. ಕೇಂದ್ರ ಕಚೇರಿ ಇದು ಮುಂಬೈನಲ್ಲಿ ಕಂಡುಬರುತ್ತೆ. ಒಂದು ಪೆಟ್ರೋಲಿಯಂ ಉತ್ಪನ್ನಗಳ ಒಂದು ಶುದ್ಧೀಕರಣ ಮತ್ತು ಮಾರಾಟ ಮಾಡುವಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ನಂತರದಲ್ಲಿ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅನ್ನುವಂಥದ್ದು NPCL ಅಂತ ಕರಿತೀವಿ. ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಸ್ಥಾಪನೆ ಆಗಿರುವಂಥದ್ದು ಸೆಪ್ಟೆಂಬರ್ 4, 1987ರಲ್ಲಿ. ಕೇಂದ್ರ ಕಚೇರಿ ಮುಂಬೈನಲ್ಲಿ ಕಂಡುಬರುತ್ತೆ. ಬೈಜಕ ಮತ್ತು ವಿದ್ಯುತ್ ಉತ್ಪಾದನೆ ಇದಕ್ಕೆ ಸಂಬಂಧಿಸಿರುವಂಥದ್ದು. ನಂತರ ಸ್ನೇಹಿತರೆ, ಹಿಂದೂಸ್ತಾನ್ ಕಾಪರ್ ಲಿಮಿಟೆಡ್ ಅನ್ನುವಂಥದ್ದು HCL ಅಂತ ಕರಿತೀವಿ. ಸ್ಥಾಪನೆ ಆಗಿರುವಂಥದ್ದು ನವೆಂಬರ್ 9, 1967ರಲ್ಲಿ. ಕೇಂದ್ರ ಸ್ಥಳ ಕೋಲ್ಕತ್ತಾದಲ್ಲಿ ಕಂಡುಬರುತ್ತೆ. ತಾಮ್ರದ ಗಣಿಗಾರಿಕೆ ಸಂಸ್ಕರಣೆಗೆ ಸಂಬಂಧಿಸಿದ ಕಾರ್ಯನಿರ್ವಹಣೆಯ ಉದ್ದೇಶ ಇದು ಹೊಂದಿರುತ್ತದೆ. ನಂತರ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಅನ್ನುವಂಥದ್ದು NTPC ಅಂತ ಕರಿತೀವಿ ಸ್ನೇಹಿತರೆ. NTPC ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಅನ್ನುವಂಥದ್ದು 1975ರಲ್ಲಿ ಸ್ಥಾಪನೆ ಆಯಿತು. ದೆಹಲಿಯಲ್ಲಿ ಇದರ ಕೇಂದ್ರ ಕಚೇರಿ ಕಂಡುಬರುತ್ತೆ. ವಿದ್ಯುತ್ ಉತ್ಪಾದನೆಯ ಉದ್ದೇಶದಿಂದ ಇದನ್ನು ಸ್ಥಾಪನೆ ಮಾಡಲಾಗಿರುತ್ತೆ. ನಂತರ ಭಾರತೀಯ ಆಹಾರ ನಿಗಮ FCI ಅಂತ ಕರಿತೀವಿ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎನ್ನುವಂಥದ್ದು 1964ರಲ್ಲಿ ಸ್ಥಾಪನೆ ಆಯಿತು. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಕಂಡುಬರುತ್ತೆ. ರೈತರ ಹಿತವನ್ನು ಕಾಪಾಡಲು ಆಹಾರ ಬೆಳೆಗೆ ಬೆಂಬಲ ಬೆಲೆಯನ್ನು ನಿರ್ಧರಿಸಲು ಇದು ಸಹಕರಿಸ್ತದೆ. ಇನ್ನು ಆಹಾರವನ್ನು ದೇಶದಾದ್ಯಂತ ಸಾರ್ವಜನಿಕ ಆಹಾರ ವಿತರಣೆಗೆ ಸಹಕರಿಸುವಂಥ ಸಂಸ್ಥೆ ಇದಾಗಿರುತ್ತದೆ. ಸ್ನೇಹಿತರೆ, ನೀವು ಕೂಡ ಅನ್ ಅಕಾಡೆಮಿಗೆ ಸೇರ್ಕೋಬೋದು. ಅನ್ ಅಕಾಡೆಮಿ ಮೂಲಕ ನಿಮ್ಮ ಒಂದು ತರಬೇತಿನ ಉತ್ತಮ ಪಡಿಸ್ಕೋಬೋದಾಗಿರುತ್ತೆ, ಹೌದಾ? ಲೈವ್ ಟೀಚಿಂಗ್ ಇರುತ್ತೆ. ಹೇಗೆ ನೀವು ಒಂದು ಆಫ್ಲೈನ್ ಕೋಚಿಂಗನ್ನು ಪಡ್ಕೊತೀರಿ ಅದೇ ಮಾದರಿಯಲ್ಲಿ ಅದಕ್ಕಿಂತ ಕೂಡ ಅತ್ಯುತ್ತಮವಾಗಿರುವಂತಹ ಮಾಹಿತಿ ದೊರೆಯುವಂಥದ್ದು ಅನ್ ಅಕಾಡೆಮಿಯಲ್ಲಿ. ಪ್ರತಿ ದಿವಸ ಸಾಯಂಕಾಲ ಅಂದರೆ ರಾತ್ರಿ 8:15ಕ್ಕೆ ನಾನು ಅಲ್ಲಿ ನೇರ ತರಗತಿಗಳನ್ನು ತೆಗೆದುಕೊಳ್ತಿರ್ತೀನಿ. ನೀವು ಕೂಡ ಜಾಯ್ನ್ ಆಗ್ಬೋದು. ಇನ್ನು ನನ್ನ ಒಂದು ಸ್ಪೆಷಲ್ ಕ್ಲಾಸ್ ಏನಂದರೆ 5:30 ಪ್ರತಿ ದಿವಸ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದಂತೆ ಸ್ಪೆಷಲ್ ಕ್ಲಾಸನ್ನು ತೆಗೆದುಕೊಳ್ತಿರ್ತೀನಿ. ಅಲ್ಲಿ ಮಾಹಿತಿಯನ್ನು ಪಡಿಬೋದಾಗಿರುತ್ತೆ ಸ್ನೇಹಿತರೆ. ಇನ್ನು ಹಿಸ್ಟ್ರಿ ಕೋರ್ಸನ್ನು ನಾನು ತೆಗೆದುಕೊಳ್ತಿದ್ದೀನಿ. ಸಾಮ್ರಾಟ್ ಕೋರ್ಸ್ ಆನ್ ಹಿಸ್ಟ್ರಿ, ಜೋಗ್ರಫಿ, ಪಾಲಿಟಿ ಆ್ಯಂಡ್ ಎಕನಾಮಿ ಅನ್ನುವಂಥದ್ದು. ಸೊ ಈ ಒಂದು ಹಿಸ್ಟ್ರಿ ಕೋರ್ಸ್ ಏನಕ್ಕೆ ಇರುತ್ತೆ ಅಂದರೆ ಪ್ರಾಕ್ಟೀಸ್ ಕೋರ್ಸ್ ಆಗಿರುತ್ತೆ ಸ್ನೇಹಿತರೆ. ಸೊ ನೀವು ಕೂಡ ಎನ್ರೋಲ್ ಆಗಿ ಜಾಯ್ನ್ ಆಗ್ಬೋದು, ಸಾಕಷ್ಟು ಮಾಹಿತಿ ಪಡಿಬೋದು. ಪ್ರತಿಯೊಂದು ಚಾಪ್ಟರ್ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾನು ಅಲ್ಲಿ ಡಿಸ್ಕಷನ್ ಮಾಡ್ತಿರ್ತೀನಿ. FDA, KS, PSI, SRE ಮುಂತಾದ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ. ಸೊ ಜಾಯ್ನ್ ಆದರೆ ಮನೇಲೇ ಕೂತ್ಕೊಂಡು ಕೋಚಿಂಗನ್ನು ಪಡ್ಕೋಬೋದು. 1 ಇಯರ್ ಸಬ್ಸ್ಕ್ರಿಪ್ಷನ್ ತೆಗೆದುಕೊಂಡ್ರೆ ನಿಮಗೆ ಬೀಳುವಂಥ ಖರ್ಚು ಕೇವಲ 18 ರೂಪಾಯಿಗಳು ಮಾತ್ರ ಪ್ರತಿದಿನ. ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ, ಸ್ಟ್ರಕ್ಚರ್ ವೈಸ್ ಕ್ಲಾಸ್ ಇರುತ್ತೆ. EMI ಪೇಮೆಂಟ್ ಆಪ್ಷನ್ ಕೂಡ ಲಭ್ಯವಿದೆ. HDFC ಡೆಬಿಟ್ ಕಾರ್ಡ್ ಹೊಂದಿದ್ರು ಕೂಡ ನೀವು EMI ಮಾಡಿ ಜಾಯ್ನ್ ಆಗಬಹುದು. ಜಾಯ್ನ್ ಆದರೆ ಇಲ್ಲಿ ಎಷ್ಟು ಜನ ಶಿಕ್ಷಕರು ಕಾಣ್ತಿದ್ದಾರೋ ಅವರೆಲ್ಲರೂ ವಿಡಿಯೋಸ್ ನೋಡ್ಬೋದು. ಕೇವಲ ಒಬ್ಬರದೇ ಇಬ್ಬರದೇ ಅಂತಲ್ಲ, ಈ ಒಂದು ಸಬ್ಸ್ಕ್ರಿಪ್ಷನ್ ಸಂಬಂಧಿಸಿರುವಂಥದ್ದು ಎಲ್ರಿಗೂ ಕೂಡ, ಸರಿನಾ? ಸೊ ಹೇಗೆ ಜಾಯ್ನ್ ಆಗೋದು? ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಕರ್ನಾಟಕ PSC ಸೆಲೆಕ್ಟ್ ಮಾಡಿ, ಪ್ಲಸ್ ಸೆಲೆಕ್ಟ್ ಮಾಡಿ. ಈ ಥರ ಪೇಜ್ ಓಪನ್ ಆಗುತ್ತೆ. ಗೆಟ್ ಸಬ್ಸ್ಕ್ರಿಪ್ಷನ್ ಒತ್ತಿ, ಸಬ್ಸ್ಕ್ರಿಪ್ಷನ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ತಿಂಗಳದು, 3 ತಿಂಗಳು, 6 ತಿಂಗಳು, 1 ವರ್ಷ, 2 ವರ್ಷದಿದೆ. ಸೊ ನಿಮಗೆ ಯಾವ್ದು ಇಷ್ಟನೋ ಅದನ್ನು ಚೂಸ್ ಮಾಡಿ ಕಂಟಿನ್ಯೂ ಬಟನ್ ಓದ್ಕೊಳ್ಳಿ. ಎಂಟರ್ ರಫಿಲ್ ಕೋಡ್ ಅನ್ನುವಲ್ಲಿ ರಮೇಶ್ ಲೈವ್ ಅಂತ ಕೋಡ್ ಹಾಕ್ಕೊಂಡು, ರಮೇಶ್ ಲೈವ್ ಅನ್ನೋ ಕೋಡ್ ಹಾಕ್ಕೊಳ್ಳಿ. ಅಪ್ಲೈ ಬಟನ್ ಪ್ರೆಸ್ ಮಾಡಿ. ಆವಾಗ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ ಸ್ನೇಹಿತರೆ. ಈ ಲೈವ್ ಹಾಕೋಬೇಕು ಅಂದಾಗ ಮಾತ್ರ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ, ಸರಿನಾ? ಆಮೇಲೆ ಏನು ಮಾಡಿ, ಪ್ರೊಸೀಡ್ ಟು ಪೇಮೆಂಟ್ ಅನ್ನುವಂಥ ಬಟನ್ ಕ್ಲಿಕ್ ಮಾಡಿಕೊಂಡು ಪೇಮೆಂಟ್ ಮಾಡಿ ಜಾಯ್ನ್ ಆಗಬಹುದು. ಸೊ ಜಾಯ್ನ್ ಆದ್ರಿ ಅಂದರೆ ನಿಮಗೆಲ್ಲವೂ ಕೂಡ ಸಿಗುತ್ತೆ. PDF ಮಾಹಿತಿ ಲಭ್ಯ, ಟೆಸ್ಟ್ ಲಭ್ಯ ಇರುತ್ತೆ, ಆಮೇಲೆ ಲೈವ್ ಕ್ಲಾಸಸ್ ಇರುತ್ತೆ, ಲೈವ್ ಕ್ಲಾಸ್ ಇರುತ್ತೆ. ಏನೇ ಡೌಟ್ಸ್ಗಳು ಇದ್ದರೂ ಕೂಡ ಕೇಳಿ ಪರಿಹರಿಸ್ಕೋಬಹುದು. ಓಕೆನಾ? ಜಾಯ್ನ್ ಆಗಿ ಇದರ ಉಪಯೋಗನ ಪಡ್ಕೊಳ್ಳಿ. ಇದರ ಸಂಬಂಧಿಸಿದಂತೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ನಲ್ಲಿ ಕೇಳಬಹುದು. ಸೊ ನೆಕ್ಸ್ಟು ಭಾರತೀಯ ಸಾಂಸ್ಕೃತಿಕ ಸಂಬಂಧಿತ ಪರಿಷತ್ ಎನ್ನುವಂಥದ್ದು, ಇದನ್ನು ICCR ಅಂತ ಕರೀತಾರೆ. ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ಸ್ ಎನ್ನುವಂಥದ್ದು ಏಪ್ರಿಲ್ 9, 1950ರಂದು ಸ್ಥಾಪನೆ ಆಯಿತು. ಇದರ ಒಂದು ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಕಂಡುಬರುತ್ತೆ. ಇನ್ನು ಪ್ರಾದೇಶಿಕ ಕಚೇರಿಗಳು ಅಂತಂದರೆ ಬೆಂಗಳೂರು, ಕೋಲ್ಕತ್ತಾ, ಚಂಡೀಗಢ, ಹೈದರಾಬಾದ್, ಚೆನ್ನೈ, ಲಕ್ನೋ ಮತ್ತು ಮುಂಬೈನಲ್ಲಿ ಕಂಡುಬರುತ್ತವೆ.
ಇದರ ಮುಖ್ಯ ಉದ್ದೇಶ ಅಂದರೆ ದೇಶ ವಿದೇಶಗಳೊಂದಿಗೆ ಸಂಸ್ಕೃತಿಯನ್ನು ವಿನಿಮಯ ಮಾಡಿಕೊಳ್ಳುವ ಉದ್ದೇಶದಿಂದ ಇದನ್ನು ಸ್ಥಾಪಿಸಲಾಗಿರುವಂಥದ್ದು. ನಂತರ ಸ್ನೇಹಿತರೆ BHEL ಅನ್ನುವಂಥದ್ದು, ಇದರ ವಿಸ್ತೃತ ರೂಪ ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಅನ್ನುವಂಥದ್ದು 1953ರಲ್ಲಿ ಸ್ಥಾಪನೆ ಆಯಿತು. ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಕಂಡುಬರುತ್ತೆ. ಭಾರತದಲ್ಲಿ ಅತ್ಯಂತ ಹಳೆಯ ಮತ್ತು ದೊಡ್ಡ ಇಂಜಿನಿಯರಿಂಗ್ ಮತ್ತು ತಯಾರಿಕಾ ಉದ್ಯಮ ಇದಾಗಿದೆ. ಇದು ಶಕ್ತಿ, ರೈಲ್ವೆ, ಟೆಲಿಕಾಂ, ಎಣ್ಣೆ ಮತ್ತು ಅನಿಲ ಕೈಗಾರಿಕೆಗಳ ವಲಯಗಳ ಒಂದು ವಸ್ತುಗಳನ್ನು ತಯಾರಿಕೆ ಮಾಡ್ತದೆ ಎನ್ನುವಂಥದ್ದು ಸ್ನೇಹಿತರೆ. ನಂತರ ಏರ್ ಇಂಡಿಯಾ ಎನ್ನುವಂಥದ್ದು ಅಕ್ಟೋಬರ್ 15, 1932ರಲ್ಲಿ ಸ್ಥಾಪನೆ ಆಯಿತು. ಕೇಂದ್ರ ಕಚೇರಿ ಮುಂಬೈನಲ್ಲಿ ಕಂಡುಬರುತ್ತೆ. JRD ಟಾಟಾ ಅವರು ಇದನ್ನು ಸ್ಥಾಪನೆ ಮಾಡ್ತಾರೆ. ಭಾರತದ ಅತಿ ಹಳೆಯ ವಾಯು ಸಾರಿಗೆ ಇದಾಗಿದ್ದು ಅಂತಾರಾಷ್ಟ್ರೀಯ ಸಂಪರ್ಕವನ್ನು ಕೂಡ ಕಲ್ಪಿಸ್ತದೆ. ಇನ್ನು ಇಂಡಿಯನ್ ಏರ್ಲೈನ್ಸ್ ಸ್ನೇಹಿತರೆ, ಇದು ಸ್ಥಾಪನೆ ಆಗಿರುವಂಥದ್ದು 1953ರಲ್ಲಿ. ಕೇಂದ್ರ ಸ್ಥಳ ಮುಂಬೈನಲ್ಲಿ ಕಂಡುಬರುತ್ತೆ. ಇದು ರಾಷ್ಟ್ರೀಯ ಸಂಪರ್ಕ ಕಲ್ಪಿಸುವಂಥದ್ದು ಮತ್ತು ಏರ್ ಇಂಡಿಯಾ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ. ನಂತರ NCTE ಅನ್ನುವಂಥದ್ದು ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ ಅಂತ ಕರಿತೀವಿ. ಓಕೆ, ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ ಆಗಸ್ಟ್ 17, 1995ರಂದು ಏನಪ್ಪ ಅಂದ್ರೆ ಇದು ಸ್ಥಾಪನೆ ಆಯಿತು. 1993ರ ರಾಷ್ಟ್ರೀಯ ಶಿಕ್ಷಕ ಶಿಕ್ಷಣ ಕಾಯ್ದೆಯ ಅನ್ವಯ ಸ್ವಾಯತ್ತ ಸಂಸ್ಥೆಯಾಗಿ ಇದನ್ನು ಸ್ಥಾಪನೆ ಮಾಡಲಾಗಿತ್ತು. ಇದರ ಪ್ರಮುಖ ಉದ್ದೇಶ ಶಿಕ್ಷಕರ ಶಿಕ್ಷಣ ಸಂಸ್ಥೆಗಳ ಗುಣಮಟ್ಟವನ್ನು ಕಾಪಾಡುವಂಥ ಸಂಸ್ಥೆ ಇದಾಗಿದ್ದು ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಕಂಡುಬರುತ್ತೆ. ಇನ್ನು ಪ್ರಾದೇಶಿಕ ಕಚೇರಿಗಳೇನಿದಾವ ಇವು ಬೆಂಗಳೂರು, ಭೋಪಾಲ್, ಭುವನೇಶ್ವರ ಮತ್ತು ಜೈಪುರ್ಗಳಲ್ಲಿ ಕಂಡುಬರ್ತವೆ ಸ್ನೇಹಿತರೆ. ನಂತರ IDBI ಎನ್ನುವಂಥದ್ದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಲಿಮಿಟೆಡ್ ಎನ್ನುವಂಥದ್ದು ಭಾರತೀಯ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ ನಿಯಮಿತ ಅಂತ ಕರಿತೀವಿ. ಇದು ಒಂದು ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿರುವಂಥದ್ದು. ಸ್ಥಾಪನೆ ಆಗಿರುವಂಥದ್ದು ಜುಲೈ 1964ರಲ್ಲಿ. ಮುಂಬೈನಲ್ಲಿ ಕೇಂದ್ರ ಕಚೇರಿ ಕಂಡುಬರುತ್ತೆ. ಹಣಕಾಸು ಮತ್ತು ಇನ್ಶೂರೆನ್ಸ್ಗೆ ಸಂಬಂಧಿಸಿದಂಥ ಒಂದು ಉದ್ದೇಶವನ್ನು ಇದು ಹೊಂದಿರುವಂಥದ್ದು. ನಂತರ ಸ್ನೇಹಿತರೆ NSE ಭಾರತ ರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರ ಅಂತ ಕರಿತೀವಿ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಅಂತ ಇದ್ರ ಫುಲ್ ಫಾರ್ಮ್ ಆಗಿರ್ತದೆ. 1992ರಲ್ಲಿ ಸ್ಥಾಪನೆ ಆಯಿತು. ಭಾರತೀಯ ಸಮಾಜ ವಿಜ್ಞಾನ ಸಂಶೋಧನಾ ಪರಿಷತ್ತು, ನೆಕ್ಸ್ಟು ಅದು ICSSR ಅಂತ ಕರಿತೀವಿ, ಅಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಸೋಷಿಯಲ್ ಸೈನ್ಸ್ ರಿಸರ್ಚ್ ಅಂತ ಕರಿತೀವಿ. 1969ರಲ್ಲಿ ಇದು ಸ್ಥಾಪನೆ ಆಗಿರುವಂಥದ್ದು. ಕೇಂದ್ರ ಕಚೇರಿ ಈ ಒಂದು ICSSRದ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಕಂಡುಬರುತ್ತೆ. ಸಮಾಜ ವಿಜ್ಞಾನದಲ್ಲಿ ಸಂಶೋಧನೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಭಾರತ ಸರ್ಕಾರ ಏನು ಮಾಡ್ತು, ಇದನ್ನು ಸ್ಥಾಪನೆ ಮಾಡ್ತು. ಸೊ ಇನ್ನು ಇದಕ್ಕೆ ಪೂರಕವಾಗಿ ಭಾರತದಲ್ಲಿ 27 ICSR ಸಂಸ್ಥೆಗಳನ್ನು ತೆರೆಯಲಾಗಿದೆ ಸ್ನೇಹಿತರೆ. ಇದಿಷ್ಟಾಗಿತ್ತು ಈ ಒಂದು ವಿಡಿಯೋದಲ್ಲಿರುವಂತಹ ಮಾಹಿತಿ. ಮತ್ತಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಇನ್ನೊಂದು ವಿಡಿಯೋದಲ್ಲಿ ಬರುತ್ತೇನೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಓಕೆ, ಮತ್ತೊಂದು ವಿಡಿಯೋದಲ್ಲಿ ಎಲ್ಲರೂ ಕೂಡ ಭೇಟಿಯಾಗೋಣ. ಧನ್ಯವಾದಗಳು.